ಬೇರೆ ಬರ್ಲಿ ಆರಾಮಾಗಿ. ನಮಸ್ತೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಟ್ರಾವೆಲ್ ಸ್ಟೋರೀಸ್ಗೆ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ನನ್ನ ಜೊತೆ ನಾನು ಭಾರತಿ. ಸೊ ಈಗ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಮನೆ ಟೂರ್ ತೋರಿಸ್ತೀವಿ. ಸೊ ನಮ್ಮ ಮನೆ ಅಂದರೆ ನಾನು ಸ್ವಂತ ಮನೆ ಆ್ಯಕ್ಚುಲಿ ತೊಗೊಂಡಿರೋದು. ಮೊದಲು ಬಾಡಿಗೆ ಮನೆ ಇದ್ದೆ, ಆ ವಿಡಿಯೋ ತೋರಿಸಿದ್ದೆ. ಈ ಸಲ ನಾನು ನಮ್ಮ ಸ್ವಂತ ಮನೆ ತೋರಿಸ್ತೀವಿ. ಸ್ವಂತ ಮನೆ ತೊಗೊಳೋದು ಹೇಗೆ ಪೋಲೆಂಡ್ನಲ್ಲಿ ಕ್ರಾಕೋ ಪೋಲೆಂಡ್ನಲ್ಲಿ, ಮತ್ತು ಹೇಗೆ ಡೀಟೇಲ್ಸ್ ಎಲ್ಲ ತೋರಿಸ್ತೀವಿ. ಮತ್ತು ಈ ವಿಡಿಯೋದಲ್ಲಿ ಹಾಗೆ ನಮ್ಮ ಮನೆ ಟೂರ್ ತೋರಿಸಿ ನಿಮಗೆ ನೋಡಿದಂತೆ. ಬನ್ನಿ, ಇದು ಮನೆ ಎಂಟ್ರೆನ್ಸು. ಅದಕ್ಕಿಂತ ಮುಂಚೆ ಸರೌಂಡಿಂಗ್ ನೋಡ್ಕೊಂಬಿಡಿ ಹೇಗಿದೆ ಅಂತ ನಮ್ಮದು. ಸೊ ಆ್ಯಕ್ಚುಲಿ ಈಗ ಮನೆ ಎಂಟ್ರಿ ಮಾಡೋದಕ್ಕೆ ಹಿಂಗೆ ಹಳೆ ಮನೆ ತೋರಿಸಿದೆ, ಈಗ ಅದೇ ಥರ ತೋರಿಸ್ತೀನಿ ಮತ್ತೆ. ಸೊ ಕೋಡ್ ಎಂಟ್ರಿ ಮಾಡಬೇಕು ಎಂಟ್ರಿ ಆಗೋದಕ್ಕೆ. ಇಲ್ಲಾಂದರೆ ಈ ಟ್ಯಾಪ್ ಮಾಡಿದ್ರೆ ಎಂಟ್ರಿ ಆಗ್ಬೋದು. ಇಲ್ಲ ಅಂತಂದರೆ ಯಾರು ಮನೆಗೆ ಹೋಗಿದ್ರು ಗೆಸ್ಟ್ ಆಗಿ ಅವ್ರ ಮನೆ ನಂಬರ್ ಗೊತ್ತಿದೆ, ಆ ಮನೆ ನಂಬರ್ ಟ್ಯಾಪ್ ಮಾಡಿದ್ರೆ ಅವ್ರ ಫೋನ್ ಹೋಗುತ್ತೆ, ಅವ್ರು ರಿಸೀವ್ ಮಾಡಿ ನಿಮಗೆ ಓಪನ್ ಮಾಡ್ತಾರೆ ಡೋರು. ಸೊ ಇವಾಗ ನಾವು ಓನರ್ ಆಗಿರೋಕ್ಕೋಸ್ಕರ ನಮ್ಮ ಹತ್ರ ಟ್ಯಾಪ್ ಮಾಡೋಕ್ಕೆ ಇಲ್ಲಿದೆ. ಸೊ ಟ್ಯಾಪ್ ಮಾಡಿಬಿಟ್ಟು ಒಡೆ ಎಂಟ್ರಿ ಕೊಡೋಣ. ಬರೀ ಇಲ್ಲಿ ಟ್ಯಾಪ್ ಮಾಡ್ತೀವಿ, ಡೋರ್ ಓಪನ್ ಆಗುತ್ತೆ. ಹಿಂಗೆ ಡೋರ್ ಓಪನ್ ಆದರೆ ಒಳಗಡೆ ಬರ್ತೀವಿ. ಸೊ ದಿಸ್ ಇಸ್ ಫಸ್ಟ್ ಸೆಕ್ಯೂರಿಟಿ ಆಫ್ ಚೆಕ್ ಪಾಯಿಂಟ್ ನಮ್ಮ ಮನೆ ಒಳಗೆ, ಅಂದರೆ ಲೈಕ್ ಬಿಲ್ಡಿಂಗ್ ಎಂಟ್ರೆನ್ಸ್. ಒಳಗಡೆ ಬಂದ ತಕ್ಷಣ ಇದೆಲ್ಲ ಪೋಸ್ಟ್ ಬಾಕ್ಸ್ ಇದೆ. ಇಲ್ಲಿ ಎಲ್ಲರ ಮನೆಯಲ್ಲೂ ಸಪ್ರೇಟ್ ಪೋಸ್ಟ್ ಬಾಕ್ಸ್, ಅವರ ಮನೆ ಪೋಸ್ಟ್ ಬಾಕ್ಸ್ ಇದೆ. ನಮ್ಮದು ಮನೆ ನಂಬರ್ 51 ನಮ್ಮ ಪೋಸ್ಟ್ ಬಾಕ್ಸ್ ಇದೆ, ಅದಕ್ಕೆ ಸಪ್ರೇಟ್ ಕೀ ಇರುತ್ತೆ. ಸೊ ನಾವು ಓಪನ್ ಮಾಡಬೇಕಾದ್ರೆ ಚೆಕ್ ಮಾಡ್ಬೋದು, ಲೆಟರ್ ಬಂದಿದೆ ಅಂತ ಚೆಕ್ ಮಾಡ್ಕೊಬೋದು. ಸೊ ಇದೊಂಥರ ಓಕೆನಾ. ಇಲ್ಲಿಂದ ಒಳಗಡೆ ಹೋದ್ಮೇಲೆ ಮತ್ತೆ ಇನ್ನೊಂದು ಡೋರ್ ಇರುತ್ತೆ. ಓಕೆ, ಆ ಡೋರ್ ಇಂದ ಮುಂಚೆ ಏನು ತೋರಿಸ್ಬೇಕು ನಿಮಗೆ. ಸೊ ಸಪ್ರೇಟ್ ಕಸ ಹಾಕಿ ಅಂತ ಸಪ್ರೇಟ್ ಆಗಿ ಒಂದು ಜಾಗ ಕೊಟ್ಟಿದ್ದಾರೆ. ಅಲ್ಲೊಂದು ಚಿಕ್ಕದಾಗ ಒಂದು ಜಾಗ ನೋಡೋದಿಲ್ಲ, ಅದು ಕಸ ಹಾಕೋದಕ್ಕೋಸ್ಕರ ಇರೋದು. ಅದಕ್ಕೆ ಅಂತ ಸಪ್ರೇಟ್ ಕೀ ಕೊಟ್ಟಿದ್ದಾರೆ. ಆ ಕೀ ತಗೊಂಡು ನಾವು ಹೊರಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಫಸ್ಟ್ ನಮ್ಮ ಮನೆ ಹೊರಗಡೆ ತೋರಿಸ್ತೀನಿ. ಇಲ್ಲಿಂದ ಮತ್ತೊಂದು ಎಂಟ್ರೆನ್ಸು, ಇಲ್ಲಿಂದ ಗ್ರೌಂಡ್ ಫ್ಲೋರು. ಸೊ ಹಾಗೆ ಬಂದರೆ ಸೊ ಆಕ್ಚುಲಿ ಅಲ್ಲಿದೆ ಲಿಫ್ಟ್ ಇದೆ. ನಾವು ಲಿಫ್ಟಲ್ಲಿ ಹೋಗ್ತಿಲ್ಲ, ನಮ್ದು ಯಾಕಂದ್ರೆ ಗ್ರೌಂಡ್ ಫ್ಲೋರ್ ಆಗಿರೋದಕ್ಕೋಸ್ಕರ ಲಿಫ್ಟಲ್ಲಿ ಹೋಗಲ್ಲ. ಸೊ ನಮ್ಮದು ಗ್ರೌಂಡ್ ಫ್ಲೋರ್ ಅಂದರೆ ಇಲ್ಲಿ ಎಂಟ್ರೆನ್ಸ್ ಇಲ್ಲ, ಇನ್ನೊಂದು ಡೋರ್ ಬರುತ್ತೆ, ಆ ಡೋರ್ ಬರಬೇಕು. ಮತ್ತೆ ಹಿಂಗೆ ಕೆಳಗಡೆ ಇದು ಕೆಳಗಡೆ ಹೋದ್ರೆ ಪಾರ್ಕಿಂಗ್. ಇದು ನಾವೇನೋ ಪಾರ್ಕಿಂಗ್ ಕಾರ್ ಇದೆ ಪಾರ್ಕ್ ಮಾಡಿದ್ರೆ ಹಿಂಗೆ ಇಲ್ಲ ಹಾಕೋದ್ರೆ ಕೆಳಗಡೆ ಪಾರ್ಕಿಂಗ್ ಹೋಗ್ತೀವಿ. ಸೊ ಆಕ್ಚುಲಿ ನಮ್ದು ಪಾರ್ಕಿಂಗ್ ಕೂಡ ಜಾಗ ಇದೆ. ನಾನು ಪಾರ್ಕಿಂಗ್ ಕೂಡ ತೊಗೊಂಡಿದ್ದೀನಿ. ಫ್ಯೂಚರಲ್ಲಿ ಕಾರ್ ತೊಗೊಂಡ್ರೆ ಪಾರ್ಕ್ ಮಾಡೋಕ್ಕಿದೆ ಅಂತ. ಬಟ್ ರೈಟ್ ನಾವು ನಾನು ರೆಂಟ್ ಕೊಟ್ಟಿದ್ದೀನಿ. ಸೊ ಬಾಡಿಗೆ ಕೊಟ್ಟಿದ್ದೀನಿ. ಸೊ ಇವಾಗ ಅಲ್ಲಿ ಹೋಗೋದು ಬೇಡ. ಸೊ ನಮ್ಮ ಮನೆಗೆ ಹೋಗೋಣ ಬನ್ನಿ. ಸೊ ಇಲ್ಲಿಂದ ಬಂದರೆ ಇದು ನಮ್ಮ ಮನೆ ಎಂಟ್ರೆನ್ಸ್ ಬಾಗಿಲು. ಸೊ ಕಲರ್ಫುಲ್ ಆಗಿದೆ ನೋಡ್ಬೋದು, ಇಂಡಿಯಾದಲ್ಲಿ ಹೆಂಗಿರ್ತೀವಿ ಹಂಗೆ ಇದೆ. ಸೊ ಮನೆ ಮುಂದೆ ರಂಗೋಲಿ ಕೂಡ ಇದೆ. ಸೊ ಫುಲ್ ನಮ್ಮ ಮನೆ ಎಲ್ಲ ನಮ್ಗೆ ಇಷ್ಟ. ಸೊ ನಾವು ಹೆಂಗೆ ಬೇಕಾದ್ರೂ ಇಟ್ಕೊಬೋದು, ಇಲ್ಲಿ ಯಾರು ಕೇಳಲ್ಲ. ಯಾಕಂದರೆ ಇದು ನೀವೇ ಓನರ್ ಆದಮೇಲೆ ಇಟ್ಸ್ ಆಲ್ ನಮ್ಗೆ ಇಷ್ಟ. ಆಮೇಲೆ ಮನೆದು ವಾಟರ್ದು ಮತ್ತು ವಾಟರ್ ಕನೆಕ್ಷನು ಮತ್ತು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಎಲ್ಲ ಇಲ್ಲೇ ಇರುತ್ತೆ. ಸೊ ಈ ಡೋರ್ ಓಪನ್ ಮಾಡೋದು ನಿಮಗೆ ಎಲ್ಲ ಡೀಟೇಲ್ಸ್ ಇಲ್ಲೇ ಇದೆ. ನಮ್ಮ ಮನೆ ರಿಲೇಟೆಡ್ ಎಲ್ಲ ಇಲ್ಲೇ ಇರುತ್ತೆ. ಓಕೆ ಕೂಲ್, ಲೆಟ್ಸ್ ಗೋ ಎಂಟ್ರೆನ್ಸ್. ಸೊ ಇದು ಮನೆ ಕೀ ನಮ್ಮ ಹಳೆ ವಿಡಿಯೋ ನೋಡಿದವ್ರಿಗೆ ಒಂದು ಮ್ಯಾಚ್ ಮಾಡ್ಬೋದು. ಲಾಸ್ಟ್ ಮನೆ ನಂಬರ್ 52 ಆಗಿತ್ತು, ಈ ಮನೆ ನಂಬರ್ 51. ಎಸ್ ಕೂಲ್. ಮನೆ ಒಳಗೆ ಬನ್ನಿ. ಸೊ ವೆಲ್ಕಮ್ ನಮ್ಮ ಮನೆಗೆ. ಸೊ ಹೊರಗಡೆ ಬಂದರೆ ಈಗ ಈ ಥರ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಏನಂದರೆ ಜಾಕೆಟ್ ಇಡೋಕ್ಕೆ ಸಪ್ರೇಟ್ ಜಾಗ ಇದೆ. ಎಲ್ಲರೂ ಬಂದವರೆಲ್ಲ ಜಾಕೆಟ್ ಇಡಬೇಕು. ಸೊ ನಾನು ಜಾಕೆಟ್ ಇಡೋಣ, ನಮ್ಮ ಜಾಕೆಟ್ನ. ಅಂಡ್ ಒನ್ ಮೋರ್ ಥಿಂಗ್ ಅಂದ್ರೆ ಶೂಸ್ ಇಡಕ್ಕೆ ಸಪ್ರೇಟ್ ಆಗಿದೆ. ಸ್ನೋ ಏನಾದ್ರು ಬಂದಾಗ ಇಲ್ಲಿ ಈ ಡಬ್ಬದಲ್ಲಿ ಇರ್ತಾರೆ, ಈ ತರ ಹಾಕಲಿ. ಆಮೇಲೆ ಕುತ್ಕೊಂಡು ಶೂ ಹಾಕೋಣ, ಚಪ್ಪಲಿ ಹಾಕೋಣಕ್ಕೆ ಇದು, ಮತ್ತೆ ಸ್ಟ್ಯಾಂಡ್ ಕೂಡ ಇದೆ. ಸೊ ಮನೆ ಬೇಗ ಇಡೋದಕ್ಕೋಸ್ಕರನೇ ಒಂದು ಸಪ್ರೇಟ್ ಆಗಿ ಇದು ಮಾಡ್ಕೊಂಡಿದ್ದೀನಿ. ಸೊ ಈ ಡಬ್ಬದಲ್ಲಿ ಮನೆ ಇಡೋದು ಹೋಮ್ ಅಂತ. ಸೊ ಇದು ಎಂಟ್ರೆನ್ಸ್ ಅಲ್ಲಿ ಇರುವಂತದ್ದು. ಓಕೆ ಸೂಪರ್. ಸೊ ಇವಾಗ ಇಲ್ಲಿ ಬಂದು ಈ ಪಕ್ಕದಲ್ಲಿ ಸ್ಟಾರ್ಟಿಂಗ್ ಡೋರ್ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ಒಂದು ರ್ಯಾಕ್ ಇದೆ. ಇಲ್ಲಿ ಎಲ್ಲ ಶೂ ಮತ್ತೆ ಶೂ ಇಟ್ಕೊಳಕ್ಕೆ ರ್ಯಾಕ್ಸ್, ಶೂ ಇಟ್ಕೊಂಡಿದೀವಲ್ಲ ನಾವು, ಫುಲ್ ಶೂ ಸಾಕ್ಸ್ ಎಲ್ಲ ತುಂಬಿಸ್ಕೊಂಡಿದೀವಿ. ಸೊ ಇನ್ನೊಂದು ಶೂ ಹಾಕ್ತಾರ. ಸೊ ಅಲ್ಲಿ ಚೊಪ್ಲಿ ಹಾಕೊಳೋದಕ್ಕೆ ಕುತ್ಕೊಳ್ಳೋದಕ್ಕೆ ಮಾತ್ರ ಅದು. ಸೊ ಹೋಗ್ಬೇಕಾರೆ ಮತ್ತೆ ಇದು ಬಂದು ಶೂ ಸ್ಟೋರ್ ಮಾಡಕ್ಕೆ. ಸೊ ಅಲ್ಲಿಂದ ಮುಂದೆ ಬಂದ್ರೆ ಹಾಗೆ ಇದು ಬಾತ್ರೂಮು. ಸೊ ಬಾತ್ರೂಮ್ ತೋರಿಸಿ ನಿಮ್ಗೆ ಹಂಗೆ. ಸೊ ನಮ್ಮ ಮನೆಯಲ್ಲಿ ಬಾತ್ರೂಮು ಫುಲ್ ಟಬ್ ಸ್ನಾನ
ಆಮೇಲೆ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಸ್ಟೋರೇಜ್ಗಳಿದಾವೆ ಇಲ್ಲಿ ಅಂತ. ನಾರ್ಮಲ್ ಬಾತ್ರೂಮ್, ದೆನ್ ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಟಿದ್ದೀವಿ, ಮತ್ತೆ ಹ್ಯಾಂಡ್ ವಾಶ್ ಅಂಡ್ ದೆನ್ ದಿ ಗ್ಲಾಸ್ ಅಗೇನ್. ಸೊ ಅಗೇನ್ ಇನ್ ದ ಬಾತ್ರೂಮ್ ಕೂಡ ಇಲ್ಲಿ ಹೀಟರ್ ಇದೆ, ಹೀಟರ್ ಇರಲೇಬೇಕು ಎಲ್ಲ ಕಡೆ, ಹೀಟರ್ ಇಲ್ಲೂ ಕೂಡ ಇದೆ ಈ ಬಾತ್ರೂಮ್ ಅಲ್ಲಿ. ಸೊ ಇದು ನಮ್ಮ ಸ್ಮಾಲ್ ಬಾತ್ರೂಮ್. ಸೊ ಲೆಟ್ಸ್ ಗೋ ಔಟ್ಸೈಡ್. ಸೊ ಆಚೆ ಬಂದಾಗ ನಿಮ್ಗೆ ಇಲ್ಲಿ ಇದು ಕಾಣಿಸುತ್ತೆ, ಏನೋ ಒಂದು ಕಬೋರ್ಡ್ ಕಾಣಿಸುತ್ತೆ. ಸೊ ಸ್ಟೋರೇಜ್ ಕಬೋರ್ಡ್ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ದೊಡ್ಡದು, ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ನಾವು ಇದ್ರಲ್ಲಿ ತುಂಬಿದೀವಿ. ಸೊ ಇದೊಂದು, ಇಲ್ಲಿಂದ ಹಂಗೆ ಮುಂದೆ ಬಂದ್ರೆ ಒಂದು ರೂಮ್ ಇದೆ. ಇದು ಬಂದು ನಾನು ಕಾಣ್ತೀನಿ ಇದರಲ್ಲಿ ಒಂದು ರೂಮ್ ಇದೆ. ಇದು ಬಂದು ಈ ರೂಮ್ ಬಂದು ವರ್ಕ್ ರೂಮ್. ನಾನು ವರ್ಕ್ ಮಾಡೋದು ಎಲ್ಲ ಇಲ್ಲೇನೆ, ಕುತ್ಕೊಂಡು ಬೆಳಗ್ಗೆ ಸಾಯಂಕಾಲ ತನಕ ಆಫೀಸ್ ವರ್ಕ್ ಮಾಡೋದೆಲ್ಲ ಇಲ್ಲೇನೆ. ಸೊ ನನ್ನ ಆಫೀಸ್ ಸೆಟಪ್ ಹಿಂಗಿದೆ ನೋಡಿ. ಸೊ ನನ್ನ ಚೇರು, ನನ್ನ ಟೇಬಲ್, ಸೊ ಇಟ್ಸ್ ಆಲ್ ಮೈ ವರ್ಕ್ ಏರಿಯಾ. ಹಾಗೆ ಒಂದೆರಡು ಗಿಡಗಳಿಟ್ಟಿನಿ, ಬಿಸಿಲು ಬಂದಾಗ ಹಂಗೆ ಚೆನ್ನಾಗಿದೆ ಅಂತ ಒಂಥರ ಚೆನ್ನಾಗಿರುತ್ತೆ, ಗ್ರೀನರಿ ಪಕ್ಕ ಕುತ್ಕೊಂಡಿದ್ದಾಗ ಅಂತ ಹಾಗೆ ಇಟ್ಕೊಂಡಿನಿ. ಸೊ ಹಾಗೆ ಇಲ್ಲಿ ನೋಡಿದ್ರೆ ಒಂದು ಸೋಫಾ ಇದೆ, ಸೋಫಾ ಕಮ್ ಬೆಡ್. ಇದು ಆಕ್ಚುಲಿ ಸೋಫಾ ಕಮ್ ಬೆಡ್. ನಾವು ಓಪನ್ ಮಾಡಿದ್ರೆ ಇದು ಬೆಡ್ ಆಗುತ್ತೆ, ಅದನ್ನ ಹಿಂಗ್ ಮಾಡಿದ್ರೆ ಇದು ಸೋಫಾ ತರ ಇರುತ್ತೆ. ಸೊ ನಾನು ಸೋಫಾ ತರ ಯೂಸ್ ಮಾಡ್ಕೊತಾ ಇದೀನಿ. ಸೊ ರೆಸ್ಟ್ ಆದಾಗ ಏನಾದ್ರು ವರ್ಕ್ ಮಾಡ್ಬೇಕಾದ್ರೆ ರೆಸ್ಟ್ ಬೇಕು ಅಂದ್ರೆ ನೀವು ಕುತ್ಕೊಂತೀವಿ ಬಂದು. ಹಾಗೆ ಮುಂದೆ ಬಂದ್ರೆ ದೆನ್ ಅಗೇನ್ ದರ್ಸ್ ಒನ್ ಮೋರ್ ರೂಮ್, ಇನ್ನೊಂದು ರೂಮ್. ಈ ರೂಮ್ ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಇದು. ಸೊ ಈ ರೂಮ್ ನಮ್ದು, ನಾವು ಮಲಗೋದೆಲ್ಲ ಇದೆ ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ಬಂದ್ರೆ ಇವೆಲ್ಲ ಪೂರಾ ನಮ್ ಕಬೋರ್ಡ್, ನಮ್ ಬಡ್ಸ್, ಡ್ರೆಸ್ ಎಲ್ಲ ಇಲ್ಲೇ ಇಡೋದು ಈ ಕಬೋರ್ಡ್ ಅಲ್ಲಿ. ಸೊ ತುಂಬಾ ದೊಡ್ಡದು ಇದು ಕೂಡ, ಇಲ್ಲೆಲ್ಲ ಸ್ಟೋರೇಜ್ ಇವೆಲ್ಲ ತುಂಬಿಸಿದೀವಿ ಇಲ್ಲೆಲ್ಲ. ಮತ್ತೆ ಅಲ್ಲಿಂದ ಬಂದ್ರೆ ಚಿಕ್ಕದಾಗಿ ಇದು ಡ್ರೆಸ್ಸಿಂಗ್ ಇರೋದು, ಲೈಕ್ ಏನಾದ್ರು ರೆಡಿ ಆಗಬೇಕಲ್ಲ ಎಲ್ಲ ಮೇಕಪ್, ಅದು ಅವೆಲ್ಲ ಇದರಲ್ಲಿ ಇದೆ. ಮತ್ತೆ ನಮ್ಮ ಬೆಡ್, ಮತ್ತೆ ಹಾಗೆ ಅಗೇನ್ ಸಮ್ ಚೇಂಜಸ್, ಸ್ವಲ್ಪ ಐಟಮ್ಗಳೆಲ್ಲ ಇಟ್ಕೊಂಡಿದೀವಿ. ಸೊ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್. ಎಸ್. ಹಾಗೆ ಮುಂದಕ್ಕೆ ಹೋಗಿ ನಮ್ಮ ಮನೆ ಯಾವಾಗ ತಗೊಂಡಿದ್ದು ಅಂತ ಹೇಳ್ಬಿಟ್ಟು ಅವತ್ತೊಂದು ಸೈನ್ ಮಾಡಿದೀವಿ. ಸೊ 15/1/25. ಸೊ 15/1/25 ಅಲ್ಲಿ ನಾವು ತಗೊಂಡಿದ್ದೀವಿ ಮನೆಯನ್ನ. ಸೊ ಮನೆ ಹೆಸರು ಬಂದು ಮೈಸೂರು ನಮ್ಮ ಮನೆ ಅಂತ. ಸೊ ಭಾರತಿ ಪ್ರಕಾಶ್ ಇಬ್ಬರು ಹೆಸರು ಇದೆ, ಅಲ್ಲಿ ಇಬ್ರು ಇದೀವಿ ನೋಡಿ, ಅಲ್ಲಿ ಇಬ್ರು ನಿಂತ್ಕೊಂಡಿದ್ದೀವಿ. ಸೊ ಇದು ನಮ್ಮ ಮನೆ ಅದಕ್ಕೋಸ್ಕರ ಒಂದು ಬೋರ್ಡ್ ಮಾಡಿ ಇಟ್ಟಿದ್ದೀವಿ. ಸೊ ಹಾಗೆ ಮುಂದೆ ಬಂದ್ರೆ ಇದು ಬಂದ್ರೆ ಇಲ್ಲಿ ದೇವ್ರ ಮನೆ, ಹಾಲಲ್ಲಿ ಚಿಕ್ಕದಾಗಿ ದೇವ್ರ ಮನೆ ಇದೆ. ಸೊ ದೇವ್ರ ಪೂಜೆ ಮಾಡೋದಿಲ್ಲ ನಾವು ಆಕ್ಚುಲಿ. ಆಮೇಲೆ ಇದ್ ಕಡೆ ಬಂದ್ರೆ ಸೊ ನಮ್ಮ ಡೈನಿಂಗ್ ಟೇಬಲ್, ಅಂದ್ರೆ ನಾವು ಊಟ ಮಾಡೋದು ತಿಂಡಿ ತಿನ್ನೋದೆಲ್ಲ ಇದೆ ಡೈನಿಂಗ್ ಟೇಬಲ್ ಅಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ಬಿಲ್ಟ್ ಫ್ರಿಡ್ಜ್. ಇದು ಫ್ರಿಡ್ಜ್, ಇನ್ಬಿಲ್ಟ್ ಫ್ರಿಡ್ಜ್ ಎಲ್ಲ ಇನ್ಬಿಲ್ಟ್ ಅಲ್ಲೇ ಇದೆ. ಇದು ಫ್ರೀಸರ್ ಮತ್ತೆ ಇದು ಎಲ್ಲ ಸ್ಟೋರೇಜ್ ಎರಡು ಇಲ್ಲಿದೆ. ನೆಕ್ಸ್ಟ್ ಪಕ್ಕದಲ್ಲಿ ಮತ್ತೆ ಹಣ್ಣು ಹಂಪಲೆಲ್ಲ ಇಡಕ್ಕೆ ಇಟ್ಕೊಂಡಿದೀವಿ. ಮತ್ತೆ ನಮ್ಮ ಹ್ಯಾಂಡ್ ವಾಶ್ ಮಾಡೋದು ಮತ್ತೆ ತೊಳೆಯೋದು, ಬಾದೆ ತೊಳೆಯೋದೆಲ್ಲ ಇಲ್ಲಿ. ಮತ್ತೆ ಸ್ಟಿಲ್ ನಾವು ಹತ್ರ ಇದಿದೆ, ಏನು ಡಿಶ್ ವಾಶರ್ ಇದೆ. ಸೊ ನಾವು ಅವಾಗ ಯೂಸ್ ಮಾಡ್ತಾ ಇರ್ತೀವಿ, ಪಾತ್ರೆಗಳಾದಾಗ ಡಿಶ್ ವಾಶರ್ ಯೂಸ್ ಮಾಡ್ತೀವಿ. ಆಮೇಲೆ ಇನ್ನು ಇವೆಲ್ಲ ಸೆಲ್ಫ್ ಸ್ಟೋರೇಜ್ ಮಾಡೋದಕ್ಕೆ. ಮತ್ತೆ ನಮ್ಮ ಸ್ಟವ್ ಇದೆ ಇಲ್ಲಿ, ಎಲೆಕ್ಟ್ರಿಕ್ ಸ್ಟವ್ ಕೆಳಗಡೆ ಇಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಇದೆ. ಮತ್ತೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಕ್ವಿಪ್ಮೆಂಟ್ ಪೂರಾ ತುಂಬ ಹೋಗಿದೆ ಆಲ್ಮೋಸ್ಟ್ ಎಲ್ಲಾನು. ಮತ್ತೆ ಓವನ್ ಇದೆ, ಮತ್ತೆ ನಮ್ದು ಮೈಕ್ರೋವೇವ್ ಇದೆ. ಇಟ್ಸ್ ಆಲ್ ಫಿಟ್ ಇದೆ. ಸೊ ನಾವು ದೂರದಿಂದ ನೋಡಿದ್ರೆ ನಿಮ್ಗೆ ಒಂಥರ ಸಕ್ಕದ ಕಾಣಿಸುತ್ತೆ. ಗ್ರೀನರಿ ಸೆಟ್, ಗೋಡೆ ಕೂಡ ಗ್ರೀನು ಮತ್ತೆ ಡಿಫ್ರೆಂಟ್ ಆಗಿ ಸೆಟ್ ಮಾಡಿದ್ದಾರೆ. ಸೊ ಇದು ಕಿಚನ್ ವ್ಯೂ. ಸೊ ಆಕ್ಚುಲಿ ಕಿಚನ್ ಕೂಡ ಲೈಕ್ ಮಾಡಿದ್ವಿ ನಾವು ಫಸ್ಟ್ ಟೈಮ್ ಮನೆ ನೋಡಕ್ ಬಂದಾಗ, ನಾವು ಸ್ವಂತ ಮನೆ ನೋಡಕ್ ಬಂದಾಗ ಕಿಚನ್ ಕೂಡ ಹಿಂಗಿರ್ಬೇಕು ಅನ್ಕೊಂಡಿದ್ವಿ. ಸೊ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ. ಕಿಚನ್ ಇಷ್ಟ ಆಯ್ತು. ಮತ್ತೆ ಹಂಗೆ ತಿರ್ಕೊಂಡಿದ್ ಕಡೆ ಬಂದ್ರೆ ಇದು ಬಂದು ನಮ್ಮ ಹಾಲಲ್ಲಿ ಎಲ್ಲ ನೋಡ್ಬೋದು ನೀವು, ಎಲ್ಲ ಟೇಬಲ್ಸ್ ಎಲ್ಲ ರೆಡಿ ಇದೆ. ಮತ್ತೆ ಇದು ನಮ್ಮ ಸ್ಮಾರ್ಟ್ ಟಿವಿ ಫಿಲಿಪ್ಸ್. ಆಮೇಲೆ ಎಸ್, ಸೊ ದಿಸ್ ಇಸ್ ವೇರ್ ವಿ ಸಿಟ್ ಅಂಡ್ ದಿಸ್ ಇಸ್ ವೇರ್ ಅಂಡ್ ವಾಚ್ ಟಿವಿ ಅಷ್ಟೇ. ಸೊ ಹೌದು. ಆಮೇಲೆ ಇನ್ನೊಂದು ಇಲ್ಲಿ ದೊಡ್ಡದೊಂದು ಹೀಟರ್ ಕಾಣಿಸುತ್ತೆ ನೋಡ್ಬೋದು ನೀವು. ಹೀಟ್ರು ಎಲ್ಲಾ ಕಡೆ ಎಲ್ಲಾ ರೂಮಲ್ಲಿ ಇರುತ್ತೆ, ಹೀಟರ್ ಇರುತ್ತೆ. ಸೊ ಹೀಟರ್ ಯಾಕಂದ್ರೆ ಕೋಲ್ಡ್ ಅಲ್ಲಿ ಗೊತ್ತಲ್ಲ ನಿಮ್ ಚಳಿಗಾಲದಲ್ಲಿ, ಸೊ ಹೀಟರ್ ಬೇಕೇ ಬೇಕು. ಹಾಗೆ ಆಚೆ ಬಂದ್ರೆ ಬಾಲ್ಕನಿಯಿಂದ ಸೊ ಇದು ಬಂದು ನಮ್ಮ ಬಾಲ್ಕನಿ ವ್ಯೂ. ಸೊ ಇಲ್ಲಿ ಮಕ್ಕಳು ಆಡಾಡಕ್ಕಂತ ಜಾಗ ಮಾಡಿದ್ದಾರೆ, ತುಂಬಾ ಸಖತ್ತಾಗಿದೆ. ಇಲ್ಲಿ ತುಂಬಾ ಜನ ಅವಾಗ ಬರ್ತಾ ಇದಾರೆ. ನಾವು ಇಲ್ಲಿ ಅವಾಗ ಬಂದು ನಿಂತ್ಕೊಂಡು ವ್ಯೂ ನೋಡ್ತಾ ಇರ್ತೀವಿ. ಸೊ ಇದು ನಮ್ಮ ಸದ್ಯಕ್ಕೆ ನೋಡ್ತಾ ಇಲ್ಲ, ಬಟ್ ಯಾಕೆ ಸ್ವಲ್ಪ ಚಳಿ ಜಾಸ್ತಿ ಅಂತ. ಬಟ್ ಬರ್ತೀವಿ ಸಮ್ಮರ್ ಅಲ್ಲಿ ಎಲ್ಲ ಚೇರ್ ಹಾಕಿ ಮುತ್ಕೊಂಡು ನೋಡ್ಬೋದು ನಾವು. ಸೊ ಇದು ನಮ್ಮ ಬಾಲ್ಕನಿ. ಸೊ ಬಾಲ್ಕನಿ ವ್ಯೂ ಚೆನ್ನಾಗಿದೆ, ಬಿಲ್ಡಿಂಗ್ ಸುತ್ತಮುತ್ತ ನೋಡ್ತೀವಿ. ನಮ್ಗೆ ಇವೆಲ್ಲ ಇಷ್ಟ ಆಗುತ್ತೆ. ಸೊ ಯಾಕಂದ್ರೆ ಸುತ್ತ ನಮ್ಮ ಬಿಲ್ಡಿಂಗ್ ಸುತ್ತಮುತ್ತ ಇರುವಂತದ್ದು ಇದು.
ಸೊ ನಾವು ಇಲ್ಲಿ ನಿಂತ್ಕೊಂಡು ಇಬ್ರು ಅವಾಗ ನಿಂತ್ಕೊಂಡು ನೋಡೋಣ ಅಂತ ನಿಂತ್ಕೊಂತೀವಿ. ಸೊ ಆಮೇಲೆ ಇಲ್ಲಿ ಬಟ್ಟೆ ಸ್ಟೋರ್ ಮಾಡೋಕ್ಕೆ ಅಂತ ಬೇಸಿಗೆಯಲ್ಲಿ ಬಟ್ಟೆ ಒಣ ಹಾಕೋಕ್ಕೆ ಅಂತ ಸಪ್ರೇಟಾಗಿ ಮಾಡಿದ್ದಾನೆ, ಡಿಫ್ರೆಂಟಾಗಿ ಮಾಡಿದ್ದಾನೆ ಇದನ್ನು ಸ್ಟೋರ್ ಮಾಡೋಕ್ಕೆ. ಸೊ ನಾವು ಸೊಳ್ಳೆ ಬರಬಾರ್ದು ಅಂತ ಬೇಸಿಗೆಯಲ್ಲಿ ಏನಾದ್ರು ಹುಳ ಹುಟ್ಟೆ ಬರಬಾರ್ದು, ಗ್ರೌಂಡ್ ಫ್ಲೋರ್ ಅಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ಜಾಲರಿ ಕೊಟ್ಟಿದ್ದಾನೆ. ಸೊ ಆಮೇಲೆ ಒಂದು ಶಟರ್ ಕೊಟ್ಟಿದ್ದಾನೆ. ಸೊ ನಾವೇನಾದ್ರೂ ಊರು ಬಿಟ್ಟು ಆಚೆ ಹೋಗ್ತೀವಿ ಅಂದರೆ ಇದು ಶಟರ್ ಹಾಕ್ಬಿಟ್ರೆ ಮುಗೀತು. ಸೊ ಯಾರು ಮನೆ ಒಳಗೆ ಎಂಟ್ರಿ ಆಗಲ್ಲ. ಇದು ಒಂದು ಬಟನ್ ಇದೆ ಹೊರಗಡೆ, ಬಟನ್ ಭಾರತಿ ಪ್ರೆಸ್ ಮಾಡಿದ್ದಾರೆ. ಸೊ ಶಟರ್ ಕ್ಲೋಸ್ ಆಗ್ತಾ ಐತೆ, ಕ್ಲೋಸ್ ಆಗೋಯ್ತು. ಸೊ ಯಾರು ನೋಡೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ, ಹಂಗಿದು. ಸೊ ಶಟರ್ ಓಪನ್ ಮಾಡಿದ್ರೆ ನೋಡಿದ್ರಲ್ಲ, ಶಟರ್ ಓಪನ್ ಆಯಿತು, ಕ್ಲೋಸ್ ಮಾಡಿದ್ರೆ ಈಗ. ಸೊ ಹೊರಗಡೆ ಹೋಗೋಣ, ಚಳಿ ಜಾಸ್ತಿ ಇದೆ. ಸೊ ಒಂದು ಫಸ್ಟ್ ಬಂದು ಈ ಸೊಳ್ಳೆ ಪರ್ದ ಎಳೆದು ಬಿಡೋಣ. ಸೊಳ್ಳೆ ಪರ್ದ ಎಳೆದ್ರೆ ಸೊ ಈ ಥರ ಇರುತ್ತೆ, ನಿಮ್ಗೆ ಕಾಣಿಸೋದಿಲ್ಲ ಗೊತ್ತು, ಸೊಳ್ಳೆ ಪರ್ದ ಇದೆ ಇಲ್ಲಿ. ಸೊ ಅದಾದಮೇಲೆ ದೆನ್ ವಿ ಕ್ಯಾನ್ ಕ್ಲೋಸ್ ದಿಸ್ ಒನ್. ಕ್ಲೋಸ್ ಮಾಡಿ ಬೇಕಾದ್ರೆ ನಾವು ಗಾಳಿ ಫುಲ್ ಕ್ಲೋಸ್ ಮಾಡ್ಬೋದು, ಇಲ್ಲಾಂದ್ರೆ ಹಿಂಗೆ ಕ್ಲೋಸ್ ಮಾಡಿದ್ರೆ ಮೇಲ್ಗಡೆ ಓಪನ್ ಆಗುತ್ತೆ. ಸೊ ಏರ್ ಬರಲಿ, ಏರ್ ಪಾಸ್ ಆಗೋಕ್ಕೋಸ್ಕರ ಹಿಂಗೆ ಬಿಡ್ತಾರೆ. ನಾವು ಇವಾಗ ಪ್ರೆಸೆಂಟ್ ಚಳಿ ಜಾಸ್ತಿ ಇರೋದಕ್ಕೋಸ್ಕರ ನಾವು ಫುಲ್ ಕ್ಲೋಸ್ ಮಾಡೋಣ. ಸೊ ಕ್ಲೋಸ್ ಮಾಡಿದ್ರೆ ಮುಗೀತು. ಸ್ವಲ್ಪ ಗಿಡ ಇಟ್ಕೊಂಡಿದ್ದೀವಿ, ಗಿಡ ನೋಡ್ಕೊಳ್ಳೋಣ ಅಂತ. ಮತ್ತೆ ನಮ್ಮ ಸೋಫಾ, ನಮ್ಮ ಟೇಬಲ್ ಇಲ್ಲಿ ಕುತ್ಕೊಂಡು ನಾವು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಇಟ್ಕೊಂಡು ಟಿವಿ ನೋಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತೀವಿ. ಸೊ ಇದು ನಮ್ಮ ಮನೆ. ಸೊ ನಿಮಗೆ ನಮ್ಮ ಮನೆ ಟೂರ್ ತೋರಿಸಿದ್ದೀವಿ ಶಾರ್ಟ್ ಆಗಿ. ಸೊ ಇವಾಗ ನಿಮಗೆ ಇಷ್ಟಲ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಮನೆ ತಗೊಂಡಿದ್ದು ನಾನು. ಮನೆ ತೊಗೊಳ್ಬೇಕಾದ್ರೆ ಏನೇನು ಪ್ರೊಸೆಸ್ ಮಾಡಿದೆ ನಾನು, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೆ, ಮತ್ತೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ, ಹೆಂಗೆ ತೊಗೊಂಡೆ, ಆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ನಿಮಗೆ. ಸೊ ಇವಾಗ ನಿಮ್ಮ ಮನೆ ಇಷ್ಟ ಆಯ್ತು ಅನ್ಕೊತೀನಿ. ಸೊ ಹಾಗೆ ಇನ್ನೊಂದ್ಸಲ ವ್ಯೂ ನೋಡ್ಕೊಂಬಿಡಿ, ಕಳಿಸ್ಬಿಡ್ತೀನಿ. ವ್ಯೂ ಒಂದು ಸೆನ್ಸ್ ಲೈಕ್ ಮನೆಯೇ ಒಂದೇ ಸಲ ಒಂದು ರೌಂಡ್ ಹಾಕೊಂಡ್ಬರ್ತೀನಿ. ಸೊ ನೋಡಿ, ಅದಾದ್ಮೇಲೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟೊಂದು ಮನೆ ನೋಡಿದ್ರಲ್ಲ, ಮನೆ ಹೇಗಿತ್ತು, ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಮನೆ ನಮ್ಮನೆ, ಸ್ವಂತ ಮನೆ. ಸೊ ಕರಕೋ ಪೋಲೆಂಡ್ನಲ್ಲಿ. ಸೊ ಇವಾಗ ತುಂಬಾ ಜನ ಅನ್ಕೊಂಡಿರ್ತೀರಾ ಸ್ವಂತ ಮನೆ ಅಂತ ತಗೊಂಡೆ ಪ್ರಕಾಶ ಅಂತ. ಸೊ ಅದಕ್ಕೆ ರೀಸನ್ ಕೂಡ ಇದೆ, ಸ್ವಂತ ಮನೆ ಏನಕ್ಕೆ ಅಂತ. ಸೊ ಬಾಡಿಗೆ ಮನೆಯಲ್ಲಿ ನಾನು ರೆಂಟ್ ಕಟ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಇರೋಷ್ಟು ದಿವಸ, ಫಾರ್ ಎಕ್ಸಾಂಪಲ್ ನಾನು ಒಂದು 10 ವರ್ಷ ಇರ್ತೀನಿ, ಇಲ್ಲ 5 ವರ್ಷ ಇರ್ತೀನಿ ಅನ್ಕೊಳ್ಳಿ, 5 ವರ್ಷ ಬಾಡಿಗೆ ಕಟ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಬಾಡಿಗೆ ಕಟ್ಟೋ ಬದಲು ಲೆಟ್ಸ್ ಪೇ EMI ಅಂಡ್ ಸ್ಟೇ ಫಾರ್ 5 years. ಹೋಗ್ಬೇಕಾದ್ರೆ ಮನೆ ಮಾರ್ಬಿಟ್ಟು ಹೋದ್ರೆ ಅವಾಗ ಇಲ್ಲಿಂದ ರಿಯಲ್ ಎಸ್ಟೇಟ್ ಕೂಡ ಜಾಸ್ತಿ ಬೆಳೆದಿರುತ್ತೆ, ಅವಾಗ ಮಾರಿದ್ರೆ ನಾನು ವಾಪಸ್ ಬರ್ಬೋದು ದುಡ್ಡು ಅಂತ ಆ ಇಂಟೆನ್ಷನ್ ನಾನು ಮನೆ ತಗೊಂಡೆ. ಸೊ ಮನೆ, ಸ್ವಂತ ಮನೆ ಇರಲಿ ಅಂತ ಅದು ಕೂಡ ಒಂದು ಐಡಿಯಾ ಇತ್ತು ಮನಸ್ಸಲ್ಲಿ. ತಗೊಳ್ಳೋಣ, ಇಂಡಿಯಾ ಬಿಟ್ಟು ಆಚೆ ಕೂಡ ತಗೊಳ್ಳೋಣ ಅನ್ನೋ ಆಸೆ ಇತ್ತು. ಅದು ಆದಂಗೆ ಆಗುತ್ತೆ. ಮತ್ತೆ ನಾನು ರೆಂಟ್ ಸೇವ್ ಮಾಡ್ದಂಗೆ ಆಗುತ್ತೆ. ಲಾಸ್ಟ್ ಹೋಗೋ ಟೈಮಲ್ಲಿ ನಾನು ವಾಪಸ್ ಎಲ್ಲ ದುಡ್ಡು ಬರ್ಬೋದು ಅನ್ನೋ ಐಡಿಯಾ ಮೇಲೆ ತಗೊಂಡೆ. ಸೊ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡಿ ಏನು ಎತ್ತ ಅಂತ ಆಮೇಲೆ ತಗೊಳ್ಳಿ. ಸೊ ಫಸ್ಟ್ ಮನೆ ತಗೊಬೇಕಾದ್ರೆ ಏನೇನು ಮಾಡಬೇಕು, ಎತ್ತ ಏನು ಕತೆ ಅಂತ ಎಲ್ಲ ಹೇಳ್ತೀನಿ. ನೀವು ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಮೀಟ್ ಆಗಬೇಕು. ಅವ್ರ ಹತ್ರ ಹೋಗಿ ನೀವು ಕೇಳಬೇಕು, ನನ್ನ ಸಂಬಳ ಇಷ್ಟಿದೆ, ತಿಂಗಳು ಇಷ್ಟು ನನ್ನ ಖರ್ಚಿದೆ, ನನ್ನ ಹತ್ರ ಇಷ್ಟು ದುಡಿದಿದೆ. ಸೊ ನನಗೆ ಎಷ್ಟು ತನಕವರೆಗೂ ಲೋನ್ ಕೊಡೋಕ್ಕಾಗುತ್ತೆ ಬ್ಯಾಂಕು, ಯಾವ ಬ್ಯಾಂಕ್ ಲೋನ್ ಕೊಡ್ಬೋದು ನನಗೆ. ಸೊ ನನ್ನ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್, ನಿಮ್ದು ಏನಾದರೂ ಫಾರ್ ಎಕ್ಸಾಂಪಲ್ ನಿಮ್ದು ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್, ನಿಮ್ದಿಲ್ಲಂದ್ರೆ ನಾರ್ಮಲ್ B2B ಕಾಂಟ್ರಾಕ್ಟ್ ಎಲ್ಲ ನೋಡ್ಕೊಂಡು ನೀವೆಲ್ಲ ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರಿಗೆ, ಅವ್ರು ಅದ್ರ ಬೇಸ್ ಮೇಲೆ ನಿಮ್ಗೆ ಹೇಳ್ತಾರೆ ಇಷ್ಟು ತನಕ ನಿಮ್ಗೆ ಲೋನ್ ಸಿಗ್ಬೋದು ಅಂತ. ನನಗೆ 1 million ಅಂದ್ರೆ 10 ಲಕ್ಷ zloty ಲೋನ್ ಕೊಡ್ತಾರೆ ಅಂತ ಹೇಳಿದ್ರು. 10 ಲಕ್ಷ zloty ಅಂದ್ರೆ ಹೆಚ್ಚು ಕಮ್ಮಿ 2.25 ಕೋಟಿವರೆಗೂ 2.25 ಕೋಟಿವರೆಗೂ ಸಾಲ ಸಿಗುತ್ತಂತ ಗೊತ್ತಾಯ್ತು. ಸೊ ಇಷ್ಟು ಗೊತ್ತಾದ್ಮೇಲೆ ನಾನೇನ್ ಮಾಡಿದೆ, ಫೈನ್. ಸೊ ಅವರು ನನಗೆ ಅಡ್ವೈಸರ್ ಹೇಳಿದ್ರು ಪಕ್ಕ ಅಂತ. ಅದಾದ್ಮೇಲೆ ನಾನೇನ್ ಮಾಡಿದೆ, ಸೊ ನಾನು ಸ್ಟಾರ್ಟೆಡ್ ಸರ್ಚಿಂಗ್ ನನಗೆ ಚೆನ್ನಾಗಿರೋ ಮನೆ ಬೇಕು ಅಂತ ಹುಡುಗ ಸ್ಟಾರ್ಟ್ ಮಾಡಿದೆ. ಸೊ ನಾನು ಕ್ರಾಕೋನಲ್ಲಿ ನನಗೆ ನಾರ್ತ್ ಸೈಡ್ ಬೇಕು ಅಂತ ಯೋಚನೆ ಮಾಡಿದ್ದೆ. ನಾರ್ತ್ ಇಲ್ಲಾಂದ್ರೆ ಈ ಸೈಡು ಅಂದ್ರೆ ಈಸ್ಟ್ ಸೈಡು ಬೇಕು ನನಗೆ ಅಂತ ಮನೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಇವಾಗ ನಾನು ಇರೋದು ನಾರ್ತ್ ಈಸ್ಟ್ ಸೈಡ್ ಅಲ್ಲಿ ಇರೋದು ಮನೆ ಅಂತ ಕ್ರಾಕೋನಲ್ಲಿ. ಸೊ ನನಗೆ ಎಲ್ಲಿ ಮನೆ ಬೇಕು ನೋಡ್ತಾ ಇದೆ. ಮತ್ತೆ ಮನೆ ಯಾವ್ದಾದ್ರು ಇರಬೇಕು, ನಿಮಗೆ ಸರೌಂಡಿಂಗ್ ಇರಬೇಕು ಅಂತೆಲ್ಲ ಮುಂಚೆ ಯೋಚನೆ ಮಾಡಬೇಕು. ನನಗೆ ಟ್ರಾಮ್ ಸ್ಟೇಷನ್ ನಿಯರ್ ಬೈ ಇರಬೇಕು. ನನಗೆ ಟ್ರಾಮ್ ಸ್ಟೇಷನ್ ತುಂಬಾ ಹತ್ತಿರದಲ್ಲಿದೆ. ಸೊ ಇಟ್ಸ್ ಲೈಕ್ 100-200 meters ಒಳಗಡೆ ನನಗೆ ಟ್ರಾಮ್ ಸ್ಟೇಷನ್ ಇದೆ, ಬಿದ್ರೋಂಕ ಇದೆ, ಲಿಡಲ್ ಇದೆ, ಮತ್ತೆ ಜಾಬ್ಕಾ, ಕಟಿಂಗ್ ಶಾಪ್ಸ್, ಮತ್ತೆ ಆಲ್ಮೋಸ್ಟ್ ಎಲ್ಲ ಸ್ಕೂಲು, ಕಾಲೇಜ್ ಸುತ್ತಮುತ್ತ ಎಲ್ಲ ಹತ್ರದಲ್ಲೇ ಇದೆ ನನಗೆ. ಸೊ ನನಗೆ ಇದು ಒಂದು ಒಳ್ಳೆ ಗುಡ್ ಲೊಕೇಶನ್ ಅನಿಸ್ತು. ನನಗೆ ಈ ಡೀಲ್ ಕೂಡ ಓಕೆ ಅನಿಸ್ತು. ಸೊ ನನಗೆ ಇದನ್ನು ಕಂಟಿನ್ಯೂ ಮಾಡಿದೆ. ಓಕೆ ಮಾಡಾದ್ಮೇಲೆ ನಾನು ನನ್ನ ಅಡ್ವೈಸರ್ ಹೇಳಿದೆ, ಫೈನಾನ್ಷಿಯಲ್ ಅಡ್ವೈಸರ್, ಮನೆ ಓಕೆ ಮಾಡಿ ಇಷ್ಟು ನನಗೆ ದುಡ್ಡು ಬೇಕಾಗುತ್ತೆ ಅಂತ. ಅವ್ರು ಹೇಳಿದ್ರು ನನಗೆ, ನೀನು ಎಷ್ಟು ಪೇ ಮಾಡ್ತೀಯಾ ಓನರ್ಗೆ ಅಂತ. 10% ಪೇ ಮಾಡಿದ್ರೆ 20% ಪೇ ಮಾಡ್ತೀಯಾ ಅಂತ. ಇವಾಗ ನೀವು 10% ಪೇ ಮಾಡಿದ್ರೆ ಲಿಸ್ಟ್ ಆಫ್ ಬ್ಯಾಂಕ್ಸ್ ಪ್ರೊವೈಡಿಂಗ್ ಲೋನ್ ವಿಲ್ ಬಿ ಲೆಸ್. ಅದೇ ನೀವು 20% ಪೇ ಮಾಡ್ತೀವಿ ಅಂದ್ರೆ ನಿಮ್ಮ ಎಕ್ಸಾಂಪಲ್ ಇವಾಗ 100 ರೂಪಾಯಿ ಅನ್ಕೊಳ್ಳಿ ಮನೆದು.
ನೀವು 80 ರೂಪಾಯಿ ಲೋನ್ ಹೋಗಿ 20 ರೂಪಾಯಿ ಓನರ್ ಪೇ ಮಾಡ್ತೀವಿ ಡೌನ್ ಪೇಮೆಂಟ್ ಹಾಕಿದ್ರೆ ನಿಮಗೆ ತುಂಬಾ ಆಪ್ಷನ್ ಸಿಗುತ್ತೆ. ಅದೇ ನೀವೇನಾದ್ರು 90 ರೂಪಾಯಿ ಲೋನ್ ಹೋಗ್ತೀನಿ 10 ರೂಪಾಯಿ ಮಾತ್ರ ಪೇ ಮಾಡೋಕ್ಕಾಗುತ್ತೆ ನನಗೆ ಅನ್ನೋ ಆಗಿದ್ರೆ ಏನಾಗುತ್ತೆ, ಲಿಸ್ಟ್ ಆಫ್ ಬ್ಯಾಂಕ್ಸ್ ಕಮ್ಮಿ ಬರುತ್ತೆ. ಅವಾಗ ಅವ್ರು ನಿಮ್ಗೆ ಸಾಲ ಕೊಡೋ ಬ್ಯಾಂಕ್ ತುಂಬಾ ಕಮ್ಮಿ ಆಗುತ್ತೆ. ಸೊ ನಾನೇನ್ ಮಾಡಿದೆ, ಅದ್ರ ಅಷ್ಟೊಂದು ಬಜೆಟ್ ಇರಲಿಲ್ಲ, ತುಂಬಾ ಜಾಸ್ತಿ ಹೋಗೋದು ಬೇಡ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಓಕೆ 10% ಹೋಗೋಣ, 10% ಹೋಗಿದ್ದೀನಿ. ಸೊ ಒಂದು ಲಿಸ್ಟ್ ಆಫ್ ಬ್ಯಾಂಕ್ಸ್ ಕಮ್ಮಿನೇ, ಬಟ್ ಆದ್ರೂ ಇಟ್ಸ್ ಫೈನ್, ನನಗೆ ಲೋನ್ ಸಿಕ್ತಿತ್ತು, ನಂಗೆಲ್ಲ ಓಕೆನೆ, ಆರಾಮಾಗಿದೆ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್, ಇಫ್ ಯು ಪೇ 20% ನಿಮ್ಮ ಇಂಟ್ರೆಸ್ಟ್ ರೇಟು ಕಮ್ಮಿ ಇರುತ್ತೆ, ಸ್ವಲ್ಪ ಒಂದು 0.5% ಕಮ್ಮಿ ಆಗುತ್ತೆ ಇಂಟ್ರೆಸ್ಟ್ ರೇಟು. ಸೊ ಇದು 2 ಅಡ್ವಾಂಟೇಜ್ ಇದೆ, ನೀವು ನೋಡ್ಕೊಂಡು ಮೂವ್ ಆಗಿ. ಅದಾದ್ಮೇಲೆ ಸೊ ಇನಿಷಿಯಲ್ ಕಾಂಟ್ರಾಕ್ಟ್ ಮಾಡ್ಬೇಕಾಗುತ್ತೆ ನೀವು. ಸೊ ಮನೆ ಫೈನಲ್ ಆಯ್ತು, ಎಲ್ಲ ಓಕೆ ಆಯ್ತು ಅಂತಂದ್ರೆ ನಿಮ್ಮ ಬ್ರೋಕರ್ ಜೊತೆ, ಫಾರ್ ಎಕ್ಸಾಂಪಲ್ ನೀವು ಸ್ವಂತ ಆದ್ರೂ ನೋಡ್ಕೊಬಹುದು, ಬ್ರೋಕರ್ ಜೊತೆ ಯಾವ್ದು ಹೋಗ್ಬೋದು. ಬ್ರೋಕರ್ ಏನಾದ್ರು ಹುಡುಕೊಟ್ಟಿರೋದನ್ನ ನೀವು ಬ್ರೋಕರ್ ಥ್ರೂನೇ ನೀವು ಒಂದು ಪ್ರಿಲಿಮಿನರಿ ಅಗ್ರಿಮೆಂಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಮಾಡಿದ್ದು ಬ್ರೋಕರ್ ಥ್ರೂ ಅಲ್ಲಿ. ಸೊ ನಾನು ಬ್ರೋಕರ್ ಥ್ರೂ ಇಂದಾನೇ ಪ್ರಿಲಿಮಿನರಿ ಅಗ್ರಿಮೆಂಟ್ ಆಗ್ಬೇಕಾದ್ರೆ ನಾನು ಒಂದು 5% ಅಷ್ಟು ಅಮೌಂಟ್ ಸೆಂಡ್ ಮಾಡಿದ್ದೆ ಯಾರಿಗೆ, ಓನರ್ಗೆ ಸೆಂಡ್ ಮಾಡಿ ಅದನ್ನ ಡಾಕ್ಯುಮೆಂಟ್ ಡೀಟೇಲ್ಸ್ ಎಲ್ಲ ತೋರಿಸಿ ಆಮೇಲೆ ನಾನು ಪ್ರಿಲಿಮಿನರಿ ಅಗ್ರಿಮೆಂಟ್ ಆಯ್ತು. ಸೊ 5% ಪೇ ಆದ್ಮೇಲೆ ನೆಕ್ಸ್ಟ್ ನಾನು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀನಿ ನನ್ನ ಬ್ಯಾಂಕಲ್ಲಿ. ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಗೆ ಹೇಳಿ ನಾನು ಹೇಳ್ತೀನಿ, ನನ್ನೆಲ್ಲ ಸ್ಟಾರ್ಟ್ ಆಗಿದೆ, ಪ್ರಿಲಿಮಿನರಿ ಎಲ್ಲ ಸ್ಟಾರ್ಟ್ ಆಗಿದೆ, ಸೊ ನೀವು ಇವಾಗ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿ. ಮತ್ತೆ ಇದನ್ನ ಮಿಕ್ಕಿದ ಅಮೌಂಟ್ ಇರುತ್ತಲ್ಲ, ಬ್ಯಾಲೆನ್ಸ್ ಅಮೌಂಟ್ ನಾನು ಓನರ್ ಕಳಿಸ್ಬೇಕಾದ್ರು ಅದನ್ನು ಕಳಿಸಿ. ಸೊ ಫೈನಲ್ ಡೇಟ್ ಅಂದ್ರೆ ಫೈನಲ್ ಅಗ್ರಿಮೆಂಟ್ ಡೇಟ್ ಬರೋಷ್ಟೊತ್ತಿಗೆ ನಾನು ಎಲ್ಲಾನು ಪೇಮೆಂಟ್ ಎಲ್ಲ ಸೆಟಲ್ ಮಾಡಿರ್ತೀನಿ. ಮತ್ತೆ ಇಲ್ಲಿ ಬ್ಯಾಂಕ್ ಇಂದ ಕೂಡ ಅಪ್ರೂವಲ್ ಬಂದಿರುತ್ತೆ ನನಗೆ. ಸೊ ನಿಮಗೆ ಲೋನ್ ಎಲ್ಲ ಸ್ಯಾಂಕ್ಷನ್ ಆಗ್ತಾ ಇದೆ, ರೆಡಿ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಬಂದು ಸೈನ್ ಮಾಡಿ ಅಂತ. ಸೊ ಸೈನ್ ಮಾಡಿ ಎಲ್ಲ ಡೇಟ್ ಎಲ್ಲ ಕರೆಕ್ಟ್ ಆಗಿ ಹೋಗಿ ಆ ಡೇಟ್ ಒಂದು ಡೇಟ್ ಕೊಡ್ತಾರೆ ನಮ್ಮ ಇವರು ಯಾರೋ ಬ್ರೋಕರ್ ಒಂದು ಡೇಟ್ ಕೊಡ್ತಾರೆ, ಈ ಡೇಟ್ ಅಲ್ಲಿ ನಾವು ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋಣ ನೋಟ್ರಿ ಆಫೀಸ್ಗೆ ಹೋಗಿ ಅಂತ. ಸೊ ನೋಟ್ರಿ ಆಫೀಸ್ ಕರೀತಾರೆ, ಓನರ್ ಕೂಡ ಬರ್ತಾರೆ, ನಾವು ಕೂಡ ಹೋಗಿ ನೋಟ್ರಿಯಲ್ಲಿ ಸೈನ್ ಮಾಡ್ತೀವಿ. ಸೊ ಸೈನ್ ಮಾಡಿ ಅಗ್ರಿಮೆಂಟ್ ಮುಗಿಯುತ್ತೆ ಅಲ್ಲಿಗೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳೋದು ಮಾಡ್ತದೆ. ಸೊ ಆಕ್ಚುಲಿ ನಾನ್ ತಗೊಂಡ್ರೆ ಮನೆ ಬಂದು ಅದು ಸೆಕೆಂಡ್ ಹ್ಯಾಂಡ್ ಮನೆ. ಆಕ್ಚುಲಿ ಇದು ಬಂದು ಫಸ್ಟ್ ಹ್ಯಾಂಡ್ ಮನೆ ಅಲ್ಲ. ಸೊ ಎಕ್ಸಾಂಪಲ್ ಲೈಕ್ ಫಸ್ಟ್ ಹ್ಯಾಂಡ್ ಮನೆ ಅಂದ್ರೆ ತುಂಬಾ ಖಾಲಿ ಇರುತ್ತೆ ಮನೆ, ಏನೂ ಇರಲ್ಲ, ಇವೆಲ್ಲ ಸೋಫಾ ಗೀಫಾ ಏನೂ ಇರಲ್ಲ, ಎಲ್ಲ ಖಾಲಿ ಇರುತ್ತೆ. ಸೊ ನಾನ್ ನೋಡಿರೋದು ಸೆಕೆಂಡ್ ಹ್ಯಾಂಡ್. ಸೊ ನನಗೆ ಐಟಮ್ಗಳೆಲ್ಲ ಆಲ್ರೆಡಿ ಇತ್ತು, ಮೋಸ್ಟ್ ಆಫ್ ದಿ ಐಟಮ್ಸ್, ಸ್ವಲ್ಪ ಫ್ಯೂ ಐಟಮ್ಸ್ ತಗೊಂಡಿದ್ದು, ಮಿಕ್ಕಿದೆಲ್ಲ ಆಲ್ರೆಡಿ ಇತ್ತು. ಸೊ ಓನರು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ, ಬೇರೆ ಊರ್ ಕಡೆ ಶಿಫ್ಟ್ ಆಗ್ತಾ ಇದೆ ಅದಕ್ಕೋಸ್ಕರ ಮಾರ್ತಾ ಇದ್ರು ಅವರು. ಸೊ ನನಗೆ ತುಂಬಾ ಕಮ್ಮಿ ರೇಟ್ ಸಿಕ್ತು, ಕಮ್ಮಿ ಚೀಪಾಗಿ ಸಿಕ್ತು, ಅವ್ರು ಏನೋ ಅರ್ಜೆಂಟ್ ಇದ್ರು ಅನ್ಸುತ್ತೆ. ಸೊ ನನಗೆ ಗುಡ್ ಡೀಲ್ ಸಿಕ್ತು, ನನಗೆ ಒಳ್ಳೆ ಗುಡ್ ಡೀಲ್ ಸಿಕ್ತು. ಸೊ ನೀವು ಕೂಡ ಈ ತರ ಟ್ರೈ ಮಾಡಿದ್ರೆ ಯಾವ್ದಾದ್ರು ಒಂದು ಗುಡ್ ಡೀಲ್ ಸಿಗ್ಬೋದೇನೋ. ಸೊ ಎಸ್, ದಿಸ್ ಇಸ್ ಸೆಕೆಂಡ್ ಹೌಸ್ ಆಕ್ಚುಲಿ. ಸೊ ನನಗೆ ಕಾರ್ ಪಾರ್ಕಿಂಗು ಮತ್ತೆ ಮನೆ ಎಲ್ಲ ಸೇರಿಸಿ ತಗೊಂಡಿದ್ದು ನಾನು ಮನೇನ. ಕಾರ್ ಪಾರ್ಕಿಂಗ್ ಆಕ್ಚುಲಿ ಅವರು ರೆಂಟ್ ಕೊಟ್ಟಿದ್ರು, ನಾ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ಹಂಗೆ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಸೊ ಇವಾಗ ನಾನೀಗ ಸಮ್ ಅಮೌಂಟ್ ಕೂಡ ಬಾಡಿಗೆಯಿಂದ ಬರ್ತಾ ಇದೆ ನನಗೆ ಕಾರ್ ಪಾರ್ಕಿಂಗ್ದು. ಸೊ ದಿಸ್ ಇಸ್ ಒನ್ ಥಿಂಗ್. ಸೊ ನಿಮ್ದು ಓಕೆ, ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದಿ ಅಗ್ರಿಮೆಂಟ್. ಸೊ ನೀವು ನೋಟ್ರಿ ಆಫೀಸ್ಗೆ ಹೋಗಿ ಸೈನ್ ಮಾಡಿ ಎಲ್ಲ ಆದ್ಮೇಲೆ ನಿಮಗೆ ನೋಟ್ರಿ ಬರ್ಕೊಡ್ತಾರೆ. ಸೊ ನಿಮ್ದೇ ಮನೆ ಎಲ್ಲ ಅಂತ ಬರೋದಾಗುತ್ತೆ. ಸೊ ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಓನರ್ ಅವರು ವೆಯ್ಟ್ ಮಾಡ್ತಾರೆ ಅವ್ರ ಅಕೌಂಟಿಗೆ ದುಡ್ಡು ಬರೋವರೆಗೂ. ಏನಕ್ಕೆ ಏನಂದ್ರೆ ಲೈಕ್ ಆಫ್ಟರ್ ಸೈನಿಂಗ್ ಆಫ್ ಯುವರ್ ನೋಟರಿ ಡೀಡ್, ಸೊ ಯು ವಿಲ್ ಟೇಕ್ ದಿಸ್ ನೋಟರಿ ಡೀಡ್ ಅಂಡ್ ಸಬ್ಮಿಟ್ ಯುವರ್ ಬ್ಯಾಂಕ್ ಸಬ್ಮಿಟ್ ಮಾಡ್ತೀರಾ. ಬ್ಯಾಂಕ್ ಏನ್ ಮಾಡ್ತಾರೆ ಅವರು, ಓಕೆ ನೋಟರಿ ಡೀಡ್ ಎಲ್ಲ ಆಗಿದೆ ಅಂದ್ಬಿಟ್ಟು ಅವರು ಅಮೌಂಟ್ ಸೆಂಡ್ ಮಾಡ್ತಾರೆ ಓನರ್ಗೆ. 80 ಎಕ್ಸಾಂಪಲ್ ಇಫ್ ಯು ಪೇಯ್ಡ್ 10% ಟು ದಿ ಓನರ್, ಮಿಕ್ಕಿ 90 ರೂಪಾಯಿ ಇದೆಯಲ್ಲ ಅವರು ಬ್ಯಾಂಕ್ ಸೆಂಡ್ ಮಾಡ್ತಾರೆ. ಸೊ ಇವ್ರು ಬ್ಯಾಂಕ್ ಅವ್ರು ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಅವರು NOC ತಗೊಂಡ್ಬರ್ತಾರೆ ಅವ್ರ ಬ್ಯಾಂಕಿಂದ. ಸೊ ನಾವು ನಿಮಗೆ ಪೇ ಮಾಡಿದೀವಲ್ಲ, ಮಿಕ್ಕಿದ NOC ಕೊಡಿ ಅಂತ. ಆ NOC ತಗೊಂಡೋಗಿ ಅವರು ಕೋರ್ಟಲ್ಲಿ ಅವರು ಸಬ್ಮಿಟ್ ಮಾಡ್ತಾರೆ, ದಟ್ ನಾವು ಸೆಲ್ ಮಾಡಿದಾಗಿದೆ. ಸೊ NOC ಇದು ಬ್ಯಾಂಕಿಂದ ಎಲ್ಲ ಅಂತ ಅವರು ಸೆಟಲ್ ಮಾಡ್ಕೊಂತಾರೆ. ನೆಕ್ಸ್ಟ್ ಆ NOC ಬಂದಾದ್ಮೇಲೆ ನಾವು ನಮ್ಮ ಬ್ರೋಕರ್ ಥ್ರೂ ನಾವು ಹೋಗಿ ನಾವು ಕೋರ್ಟಲ್ಲಿ ಮತ್ತೆ ಅಮೆಂಡ್ಮೆಂಟ್ ಮೆನ್ಷನ್ ಮಾಡಬೇಕು ದಟ್ ಈ ಮನೆ ಇವಾಗ ನಮ್ಮ ಸ್ವಂತ, ಯಾಕಂದ್ರೆ ಇವಾಗ ನಮ್ಮ ಸೊತ್ತು, ನಮ್ಮ ಸ್ವಂತ ಈಗ. ಸೊ ಅವರು NOC ಎಲ್ಲ ಕ್ಲಿಯರ್ ಆಗಿರುತ್ತೆ. ಇವಾಗ ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ಏನಾಗುತ್ತೆ, ಓಕೆ ಅವರು ಕೋರ್ಟಲ್ಲಿ ಕೂಡ ಆರ್ಡರ್ ಪಾಸ್ ಆಗುತ್ತೆ ಸೇಯಿಂಗ್ ದಟ್ ಇದು ನಿಮ್ಮ ಮನೆ, ಸೊ ಇದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಎಂಟ್ರಿ ಆಗೋಗುತ್ತೆ. ಸೊ ಕೋರ್ಟ್ ಅಮೆಂಡ್ಮೆಂಟ್ ಕೂಡ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಫೈನಲ್ ಕೀ ಹ್ಯಾಂಡ್ ಓವರ್ ಅಂತ ಸಮಥಿಂಗ್ ಇರುತ್ತೆ, ಕೀ ಹ್ಯಾಂಡ್ ಓವರ್ ಅಂತ ಓನರಿಂದ. ಕೀ ಹ್ಯಾಂಡ್ ಓವರ್ ಟೈಮಲ್ಲಿ ಸೊ ಮೇಕ್ ಶ್ಯೂರ್ ಟು ಟೇಕ್ ಆಲ್ ದ ಕೀಸ್ ಆಫ್ ದಿ ಹೋಮ್. ಮನೆಯದು ಏನೇ ಇದೆಯಲ್ಲ ಎಲ್ಲ ಕೀಸ್ ತಗೊಂಡಾದ್ಮೇಲೆ ಡೂಪ್ಲಿಕೇಟ್ ಕೀಸು ಅದು ಇದು ಇರುತ್ತೆ, ಎಲ್ಲ ತಗೊಳ್ಳಿ. ಮತ್ತೆ ಮೇಕ್ ಶ್ಯೂರ್ ದಟ್ ಆಲ್ ದಿ ಪೆಂಡಿಂಗ್ ಪೇಮೆಂಟ್ಸ್ ಆರ್ ಬಿಟ್ ಡನ್ ಬೈ ದಿ ಪ್ರೀವಿಯಸ್ ಓನರ್. ಸೊ ಎಕ್ಸಾಂಪಲ್ ನೀವು 15 ಕೀ ತಗೊಂಡಿರಿ ಅನ್ಕೊಳ್ಳಿ, ಸೊ ಮಿಕ್ಕಿ ಪ್ರೀವಿಯಸ್ 15 ದಿವಸದ್ದು ಕೂಡ ಎಲ್ಲ ಪೇ ಆಗಿರ್ಬೇಕು, ಯಾವುದೇ ಪೆಂಡಿಂಗ್ ಬಿಲ್ಸ್ ಇರಬಾರ್ದು. ಮೇಕ್ ಶ್ಯೂರ್ ದಟ್ ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಎಲ್ಲಾನು ಪೇ ಆಗಿರಬೇಕು, ಆ ಥರ ನೋಡ್ಕೊಳ್ಳಿ. ಅದಾದ್ಮೇಲೆ ಅಡ್ಮಿನ್ ಅಂತ ಸಪ್ರೇಟ್ ಆಗಿ ಒಂದು ಡೀಟೇಲ್ಸ್ ಇರುತ್ತೆ. ಆ ಡೀಟೇಲ್ಸ್ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ. ಸೊ ಎಕ್ಸಾಂಪಲ್ ನಿಮ್ ಕೋರ್ಟಲ್ಲಿ ಮತ್ತೆ ಎಲ್ಲ ನೋಟ್ರಲ್ಲಿ ಎಲ್ಲ ನಿಮ್ಮ ಹೆಸರಿಗೆ ಆಗಿದೆ, ಬಟ್ ಈ ಬಿಲ್ಡಿಂಗ್ ಮೇಂಟೈನ್ ಮಾಡೋದಕ್ಕೆ ಅಂತ ಒಬ್ರು ಅಡ್ಮಿನ್ ಡಿಪಾರ್ಟ್ಮೆಂಟ್ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ನಿಮ್ದು ಸೇಲ್ ಹಿಂಗ್ ಆಗಿದೆ ಅಂತ.
ಅವಾಗ ಅವ್ರಿಗೆ ನೀವು ಇನ್ಫಾರ್ಮ್ ಮಾಡಬೇಕು, ಅವರು ಕೂಡ ಇನ್ಫಾರ್ಮ್ ಮಾಡಬೇಕು ನಾನು ಸೇಲ್ ಮಾಡಿದ್ದೀನಿ ಅಂತ. ಅವಾಗ ನೀವು ಇನ್ಫಾರ್ಮ್ ಮಾಡಿದಾಗ ಓಕೆ ನೀವು ಹೊಸ ಓನರ್ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ, ಹೊಸ ಲಾಗಿನ್ ಡೀಟೇಲ್ಸ್ ಕೊಡ್ತಾರೆ. ಸೊ ನೀವು ಲಾಗಿನ್ ಆಗಿ ನೀವು ಅಲ್ಲಿಂದ ಪೇ ಮಾಡೋಕ್ಕೆ ಅಡ್ಮಿನ್ ಪೇಮೆಂಟ್ ಮಾಡೋಕ್ಕೆಲ್ಲ ಅಲ್ಲಿ ನೋಡ್ಕೊಬೋದು ನೀವು. ಅದಾದ್ಮೇಲೆ ಮತ್ತೆ ಎಲೆಕ್ಟ್ರಿಸಿಟಿ ಬಂದು ನಂದು ಟೋರನ್ ಎಲೆಕ್ಟ್ರಿಸಿಟಿ. ಸೊ ನಾನು ಅದು ಕೂಡ ಅಷ್ಟೇ, ಅವ್ರು ಟ್ರಾನ್ಸ್ಫರ್ ಮಾಡಿಸಿದ್ರು, ಅವರು ರಿಸೈನ್ ಮಾಡಿದ್ರು, ನಾನು ಸೇಲ್ ಮಾಡಿದ್ದೀನಿ ಅಂತ. ಮತ್ತು ನಾನು ಅಪ್ಲೈ ಮಾಡಿದೆ. ಸೊ ರಿಸೈನ್ ಮಾಡಿದ್ರೆ ನಮ್ಗೆ ಈ ಥರ ಡೀಟೇಲ್ಸ್ ನಾವೀಗ ಓನರ್ ಅಂತ ಬಿಟ್ಟು ಅಪ್ಲೈ ಮಾಡಿದಾಗ ಅವರು ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿದ್ರು. ಸೊ ಅದು ಕೂಡ ಪ್ರೊಸೆಸ್ಸು ಈಸಿಯಾಗಿ ಆಗುತ್ತೆ. ಸೊ ಜಸ್ಟ್ ಗೋ ವಿತ್ ಯುವರ್ ಬ್ರೋಕರ್. ಸೊ ಡೋಂಟ್ ಫರ್ಗೆಟ್ ಟು ಟ್ರಾನ್ಸ್ಫರ್ ಯುವರ್ ಅಡ್ಮಿನ್ ಅಂಡ್ ಆಲ್ಸೋ ಎಲೆಕ್ಟ್ರಿಸಿಟಿ ಆ್ಯಂಡ್ ಪೆಂಡಿಂಗ್ ಬಿಲ್ಸ್ ಅದೆಲ್ಲ ಪೇ ಆಗಿ ನೋಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ ನೋಡ್ಕೊಳ್ಳಿ. ಅದಾದಮೇಲೆ ಅಷ್ಟೇ, ಮೇಕ್ ಶೇರ್. ಇಷ್ಟಾದ್ಮೇಲೆ ಮುಗೀತಿಲ್ಲ, ಆಲ್ಮೋಸ್ಟ್ ಡನ್. ಸೊ ಇವಾಗ ನಿಮ್ಮ ಮನೆ ನಿಮ್ಮ ಕೈಲಿದೆ. ಸೊ ಈಗ ಇಟ್ಸ್ ಕೂಲ್ ಅಂತ, ಡನ್ ಅಂತ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಫೈನಾನ್ಷಿಯಲ್ ಅಡ್ವೈಸರ್, ನನ್ನ ಫೈನಾನ್ಷಿಯಲ್ ಅಡ್ವೈಸರ್ ಡೀಟೇಲ್ಸ್ ಮತ್ತೆ ನಾನು ಹೋಗಿದ್ದ ಬ್ರೋಕರ್ ಡೀಟೇಲ್ಸ್ ಕೂಡ ಹಾಕಿರ್ತೀನಿ. ಸೊ ನಾನು ಪೇ ಮಾಡಿದ ಬ್ರೋಕರ್ಗೆ 1.6% ಆಫ್ ದಿ ಹೋಮ್ ಪೇ ಮಾಡಿದ್ದೆ. 1.6% ನಾನು ಪೇ ಮಾಡಿದ್ದೆ. ಬಟ್ ಫೈನಾನ್ಷಿಯಲ್ ಅಡ್ವೈಸರ್ 1 ರೂಪಾಯಿ ಇಸ್ಕೊಳಲ್ಲ, ಅವರಿಗೆ ಬ್ಯಾಂಕಿಂದಾನೇ ಸಿಗುತ್ತೆ. ಸೊ ಎಕ್ಸಾಂಪಲ್ ನೀವು ಲೋನ್ ತಗೊಂಡಾಗ ಏನಾಗುತ್ತೆ, ಆ ಬ್ಯಾಂಕ್ ಅವರು ಅವ್ರಿಗೆ ಕೊಡ್ತಾರೆ. ಸೊ ನಿಮ್ಮ ಹತ್ರ ಅವ್ರು ಚಾರ್ಜ್ ಮಾಡಲ್ಲ. ಸೊ ಇವೆರಡಾಯ್ತು. ಅವ್ರು ಇಬ್ಬರು ಡೀಟೇಲ್ಸ್ ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಚೆಕ್ ಮಾಡಿ. ಮತ್ತೆ ಎನಿ ಡೀಟೇಲ್ಸ್ ಬೇಕಂತಂದ್ರು, ಎನಿ ಡೌಟ್ಸ್ ಇದ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಕೆಳಗಡೆ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಆಲ್ಮೋಸ್ಟ್ ಕೊಡೋಕೆ ಟ್ರೈ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್, ಸಿ ಯು ಸೂನ್, ಪೀಸ್.